ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರಮಾಶ್ರೀ ನಾಡ್ಗೇರ್. ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನೀವೀಗ ಕೈ ಹಿಡಿದು ನಡೆಸೆನ್ನನು ಧಾರಾವಾಹಿಯ 3ನೇ ಭಾಗವನ್ನು ಕೇಳ್ತಾ ಇದ್ದೀರಾ. ಕಥೆ ಶುರು ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಥೆಯನ್ನು ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಕಣ್ಣು ಮುಚ್ಚಿದವಳಿಗೆ ಹಿತವಾದ ಲಬ್ ಡಬ್ ಮಿಡಿತ ಕೇಳುತ್ತಿತ್ತು. ಸುಬ್ಬಯ್ಯ, ಟೈಗರ್ನ ಕಟ್ಟಾಕು ಎಂಬ ಗಂಭೀರವಾದ ಧ್ವನಿ ಕೇಳಿದಾಗ ಬೆಚ್ಚಿ ಕಣ್ಣು ಬಿಟ್ಟಳು. ಎದುರಿಗೆ ಅರುಣ್ ನಿಂತಿದ್ದ. ನಾಯಿಗೆ ಹೆದರು ಬಿಟ್ರಾ ಎಂದು ಕೇಳಿದ. ಮೊದಲಿನಿಂದಲೂ ನನಗೆ ನಾಯಿ ಅಂದರೆ ಭಯನೇ ಎಂದು ನಸುನಗುತ್ತಾ ಹೇಳಿದಳು ಸರಯು. ಹಾಗೆ ಧ್ವನಿ ಕೇಳಿದ ಕಡೆ ತಿರುಗಿದಾಗ ಸುಮಂತ್ ಮಾಯಾ ಜೊತೆ ನಗುನಗುತ್ತಾ ಮಾತನಾಡುತ್ತಾ ನಿಂತಿದ್ದು ಕಾಣಿಸಿತು. ಸುಮಂತನ ದೃಷ್ಟಿಯು ಸರಯು ಕಡೆ ತಿರುಗಿದಾಗ ಅವನ ಕಣ್ಣಲ್ಲಿದ್ದ ಕಿಡಿ ಕಂಡು ಅವಳಿಗೆ ಸೋಜಿಗವಾಯಿತು. ಗಾರ್ಡನ್ನಲ್ಲಿ ಇದ್ದ ಜೋಕಾಲಿಯಲ್ಲಿ ಜಿಕ್ಕುತ್ತಿದ್ದ ಚೈತಾಲಿಗೆ ತಿಂಡಿ ತಿನ್ನಿಸಲು ಹೋದಳು. ಕೈ ಅವಳ ಕೆಲಸ ಮಾಡುತ್ತಿದ್ದರೂ ದೃಷ್ಟಿ ಪದೇ ಪದೇ ಸುಮಂತ್ ಮಾಯಾ ಇದ್ದ ಕಡೆಯೇ ಸಾಗುತ್ತಿತ್ತು. ಮನೆಯ ಆಳೊಬ್ಬ ಬಂದು ರಾಯರು ಕರೆಯುತ್ತಿದ್ದಾರೆ ಎಂದು ತಿಳಿಸಿದಾಗ ಸರಯು ಅವನ ಹಿಂದೆಯೇ ನಡೆದಳು. ಬಾಮ್ಮ ಸರಿಯು, ಕೂತ್ಕೋ, ನಿನ್ನ ಕೆಲಸದ ವಿಷಯ ಮಾತಾಡೋಣ ಅಂತ ಕರೆದೆ ಎಂದರು ರಾಯರು. ಆ ಸ್ಕೂಲ್ನವ್ರ ಜೊತೆ ಮಾತಾಡಿದ್ರ ಸರ್? ಆ ಸ್ಕೂಲಲ್ಲಿ ನನಗೆ ಕೆಲಸ ಸಿಗುತ್ತಂತ ಎಂದು ಆತುರದಿಂದ ಕೇಳಿದಳು ಸರಿಯು. ಅಲ್ಲಿಗೆ BEd ಆಗಿರೋರು ಸೈನ್ಸ್ ಟೀಚರ್ ಬೇಕಂತಮ್ಮ, ಹಾಗಾಗಿ ನಿಮಗೆ ಅಲ್ಲಿ ಕೆಲಸ ಸಿಗೋ ಚಾನ್ಸಸ್ ಇಲ್ಲ ಎಂದರು ರಾಯರು. ರಾಯರ ಮಾತನ್ನು ಕೇಳಿ ಸರಿಯುವಿಗೆ ಮುಂದಿನ ದಾರಿ ಕಾಣದಂತಾಯಿತು. ಇದ್ದ ಒಂದು ಆಶಾಕಿರಣವು ನಂದಿ ಹೋದ ಮೇಲೆ ಭವಿಷ್ಯದ ಚಿಂತೆ ಬೃಹದಾಕಾರವಾಗಿ ಕಾಡತೊಡಗಿತು. ಅವಳ ಹಣೆಯ ಮೇಲೆ ಚಿಂತೆಯ ಗೆರೆಗಳನ್ನು ಕಂಡ ರಾಯರು, ನಮ್ಮ ಫ್ಯಾಕ್ಟ್ರೀಲಿ ಒಂದು ಪೋಸ್ಟ್ ಖಾಲಿ ಇದೆ, ಹೇಗೂ BBM ಓದಿರೋದಲ್ವ ನೀನು, ನಿನಗೆ ಅಭ್ಯಂತರ ಇಲ್ಲ ಅಂದರೆ ನೀನಲ್ಲಿ ಕೆಲಸ ಮಾಡ್ಬೋದು, ಉಳ್ಕೊಳ್ಳೋದಕ್ಕೆ ನಮ್ಮದೇ ವರ್ಕರ್ಸ್ ಕ್ವಾರ್ಟರ್ಸ್ ಕೂಡ ಇದೆ, ಅಲ್ಲಿಯೇ ಇರ್ಬೋದು ಎಂದರು. ಅಲ್ಲಿ ಕೆಲಸ ಸಿಕ್ಕರೆ ನನಗೆ ತುಂಬ ಉಪಕಾರ ಆಗುತ್ತೆ ಸರ್ ಎಂದಳು ಕೃತಜ್ಞತೆಯಿಂದ. ಸರಿ, ಅಲ್ಲಿ ಮ್ಯಾನೇಜರ್ಗೆ ನಾನು ಹೇಳಿರ್ತೀನಿ, 2 ದಿನ ಬಿಟ್ಟು ಹೋಗು, ಅರುಣ ಕೂಡ ನಿನ್ನ ಜೊತೆಗೆ ಬರ್ತಾನೆ ಎಂದರು ರಾಯರು. ಸರಿಯುವಿನ ಗಂಟಲು ಕೃತಜ್ಞತೆಯಿಂದ ಕಟ್ಟಿತ್ತು. ಬೇರೆ ಏನೂ ಮಾತನಾಡಲು ತೋಚದೆ ಕೈ ಮುಗಿದು ರಾಯರ ರೂಮಿನಿಂದ ಹೊರಗೆ ಬಂದಳು. ಸುಮಂತ್ ಮಾಯಾ ಇಬ್ಬರೂ ಹೊರಗೆಲ್ಲೋ ಹೊರಟಿದ್ದರು. ಮಾಯಾ, ಪೊನಿ, ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ಅಪ್ಪು ಇನ್ನೂ ಎದ್ದಿಲ್ಲ, ಎದ್ದರೆ ಇದು ಅರ್ಧ ಮಾತ್ರೆನ ನುಂಗಿಸ್ಬಿಡು ಎಂದು ಒಂದು ಮಾತ್ರೆ ಕೊಟ್ಟು ಹೋದಳು. ಈ ಅಪ್ಪು ಯಾರು ಎನ್ನುವ ಕುತೂಹಲ ಸರಿಯುವಿನಲ್ಲಿ ಮೂಡಿತು. ತಕ್ಷಣವೇ ಇದು ನನಗೆ ಬೇಡದ ವಿಷಯ ಎಂದು ಯೋಚಿಸಿ ಅಡುಗೆ ಮನೆ ಕಡೆ ನಡೆದಳು. ಲಕ್ಷ್ಮಿಯವರೊಂದಿಗೆ ಮಾತನಾಡುತ್ತಾ ಅವರಿಗೆ ಅಡುಗೆಯಲ್ಲಿ ಸಹಾಯ ಮಾಡುತ್ತಾ ಹೊತ್ತು ಕಳೆದದ್ದು ಗೊತ್ತೇ ಆಗಲಿಲ್ಲ. ಚೈತಾಲಿ ಬಂದು ತರು ನನಗೆ ಮಮ್ಮು ಎಂದಾಗಲೇ ಸರಿಯುವಿಗೆ ಸಮಯದ ಅರಿವಾಗಿದ್ದು. ಚೈತಾಲಿಗೆ ಊಟ ಮಾಡಿಸಲು ಶುರು ಮಾಡಿದಳು. ಸ್ವಲ್ಪ ಹೊತ್ತು ರಗಳೆ ಇಲ್ಲದೆ ತಿಂದ ಚೈತಾಲಿ ಆನಂತರ ಮನೆ ತುಂಬ ಓಡಾಡತೊಡಗಿದಳು. ಅಷ್ಟರಲ್ಲಿ ಮಹಡಿಯ ಒಂದು ರೂಮಿನಿಂದ ಜೋರಾಗಿ ಅಳುವಿನ ಸದ್ದು ಕೇಳಿಸಿತು. ಸರಯು ಆ ಸದ್ದನ್ನು ಹಿಂಬಾಲಿಸಿ ಹೋದಾಗ ಮನೆಯ ಆಳು ಮಕ್ಕಳೆಲ್ಲ ಅಲ್ಲಿ ಸೇರಿ ಒಂದು ಮಗುವನ್ನು ಸಮಾಧಾನ ಮಾಡಲು ಪ್ರಯತ್ನ ಪಡುತ್ತಿದ್ದರು. ಅಲ್ಲಿದ್ದದ್ದು 3-4 ವರ್ಷದ ಗಂಡು ಮಗು. ಸರಿಯಾದ ಆರೈಕೆ ಇಲ್ಲದೆ ಮಗು ಸೊರಗಿ ಹೋಗಿತ್ತು. ಆದರೂ ಮಗುವಿನ ಮುಖದ ಮೇಲಿದ್ದ ತೇಜಸ್ಸು ಸರಿಯುವನ್ನು ಸೆಳೆಯಿತು. ಚೈತಾಲಿಯನ್ನು ಕಂಡ ಕೂಡಲೇ ಸ್ವಲ್ಪ ಅಳು ಕಡಿಮೆ ಮಾಡಿತು ಆ ಮಗು. ಆ ಸಮಯಕ್ಕಾಗಿಯೇ ಕಾದಿದ್ದವಳಂತೆ ಪೊನ್ನಿ ಯಾವುದೋ ಮಾತ್ರೆ ನುಂಗಿಸಿದಳು. ಅರ್ಧ ಲೋಟ ಹಾಲು ಕೊಡುವಷ್ಟರಲ್ಲಿ ಮಗು ಮಲಗೇ ಬಿಟ್ಟಿತು. ಪೊನ್ನಿ ಸರಿಯುವನ್ನು ಕಂಡು ಹಿತಕರವಾದ ಮುಖಭಾವ ಮಾಡಿ, ಬನ್ನಿ ಕೆಳಗೆ ಹೋಗುವ ಎಂದಳು. ಅವಳ ನಡೆ ನಿಗೂಢವೆನಿಸಿತು ಸರಯುವಿಗೆ. ಮೆಟ್ಟಲಿಳಿದು ಬಂದ ಸರಯು ಸೀದಾ ಡೈನಿಂಗ್ ಟೇಬಲ್ ಬಳಿ ಬಂದಳು. ಬಾ ಸರಿಯು, ಊಟಕ್ಕೆ ಬಡಿಸ್ತೀನಿ ಎಂದಳು ಲಕ್ಷ್ಮಿ. ಬೇಡ ಲಕ್ಷ್ಮಿ ಆಂಟಿ, ನಾನು ಎಲ್ಲರ ಜೊತೆಗೇ ಊಟ ಮಾಡ್ತೀನಿ ಎಂದಳು ಸರಿಯು. ಮಧ್ಯಾಹ್ನದ ಊಟಕ್ಕೆ ಯಾರೂ ಇರಲ್ಲ ಅಮ್ಮ, ಎಲ್ರಿಗೂ ಕ್ಯಾರಿಯರ್ ಕಳಿಸಿ ಆಗಿದೆ ಎಂದಾಗ, ಸುಷ್ಮಾ ಅವ್ರ ಮನೇಲಿಲ್ವಾ ಎಂದ ಸರಯುವಿನ ಮಾತನ್ನು ಅರ್ಧಕ್ಕೆ ತಡೆದ ಲಕ್ಷ್ಮಿ, ಅವರದ್ದು ಆಗಿದೆ ಎಂದಷ್ಟೇ ಹೇಳಿದರು. ಒಬ್ಬಳೇ ಊಟ ಮಾಡೋಕ್ಕೆ ಬೇಜಾರು ಲಕ್ಷ್ಮಿ ಆಂಟಿ, ನೀವು ಮಾಡೋವಾಗಲೇ ಮಾಡ್ತೀನಿ ಎಂದಳು ಸರಯು. ಹಾಗಾದರೆ ಬಾ, ಇಬ್ಬರು ಅಡುಗೆ ಮನೆಯಲ್ಲೇ ಕೂತ್ಕೊಳ್ಳೋಣ ಎಂದು ಹೇಳಿ ಇಬ್ಬರಿಗೂ ಅಡುಗೆ ಮನೆಯಲ್ಲೇ ತಟ್ಟೆ ಹಾಕಿದರು. ಅವರಿಬ್ಬರೂ ಊಟಕ್ಕೆ ಕುಳಿತ ಮೇಲೆ ಪೊನ್ನಿ ಅಲ್ಲಿಗೆ ಬಂದವಳು,
ಲಕ್ಷ್ಮಿ ಮಾಡಿಟ್ಟ ಅಡಿಗೆ ಬಿಟ್ಟು ಬೇರೆ ಅಡಿಗೆಯನ್ನು ಒಂದು ತಟ್ಟೆಯಲ್ಲಿ ಬಡಿಸಿಕೊಂಡು ತೆಗೆದುಕೊಂಡು ಹೋದಳು. ಪೊನ್ನಮ್ಮ ಯಾರಿಗೂಟ ತಗೊಂಡು ಹೋಗಿದ್ದ ಆಂಟಿ ಎಂದು ಕುತೂಹಲದಿಂದ ಕೇಳಿದಳು ಸರಿಯು. ಅದು ಈ ಮನೆ ಒಡತಿಗೆ, ಅಂದರೆ ರಾಯರ ಹೆಂಡತಿ ಗಿರ್ಜಮ್ಮ ಅವರಿಗೆ ಎಂದರು ಸಣ್ಣ ದನಿಯಲ್ಲಿ. ರಾಯರ ಹೆಂಡತಿ ಬದುಕಿದಾರಾ? ನಾನು ಅವ್ರ ಮನೆಯಲ್ಲೆಲ್ಲೂ ಕಾಣದೇ ಇರೋದನ್ನು ನೋಡಿ ಅವ್ರು ಬದುಕೇ ಇಲ್ಲ ಅಂದ್ಕೊಂಡಿದ್ದೆ. ಎಲ್ಲಿದ್ದಾರವರು ಎಂದು ಕೇಳಿದಳು ಕೌತುಕದಿಂದ. ಮನೆ ಅತಿಥಿಯಾಗಿದ್ರೇ ಚೆನ್ನ. ಮಿತಿ ಮೀರಿದ್ರೆ ಯಾರಿಗೂ ಒಳ್ಳೆಯದಲ್ಲ. ಯಾರ್ಯಾರ ಮಿತಿ ಏನು ಅನ್ನೋದನ್ನು ಅವರೇ ತಿಳ್ಕೊಂಡ್ರೆ ಒಳ್ಳೆಯದು ಎಂಬ ಗಡುಸಾದ ಸ್ವರಕ್ಕೆ ಬೆಚ್ಚಿದಳು ಸರಯು. ಸುಮಂತ್ ಅಡಿಗೆ ಮನೆ ಬಾಗಿಲಲ್ಲಿ ನಿಂತು ಸರಯು ಆಡಿದ ಎಲ್ಲ ಮಾತನ್ನು ಕೇಳಿಸಿಕೊಂಡಿದ್ದನು. ಅವನ ತಾಯಿಯ ಬಗ್ಗೆ ಆಡಿದ ಮಾತುಗಳು ಅವನಿಗೆ ಸಿಟ್ಟು ತರಿಸಿತ್ತು. ಸುಮಂತನ ಒರಟಾದ ನುಡಿ ಕೇಳಿ ಸರಯುವಿನ ಕಣ್ಣಲ್ಲಿ ನೀರು ತುಂಬಿತು. ಊಟ ಬಿಟ್ಟು ಎದ್ದೇಳುತ್ತಿರುವುದನ್ನು ಕಂಡು, ಲಕ್ಷ್ಮಿ, ಅನ್ನಕ್ಕೆ ಅವಮಾನ ಮಾಡೋದು ನಮ್ಮನೆ ಪದ್ಧತಿ ಅಲ್ಲ ಅನ್ನೋದನ್ನು ಎಲ್ರಿಗೂ ತಿಳಿಸಿ ಹೇಳಿದ್ರೆ ಒಳ್ಳೆಯದು ಹೇಳಿದ್ದು ಲಕ್ಷ್ಮಿಗಾದರೂ ನೋಟ ಸರಯುವಿನ ಮೇಲಿತ್ತು. ಅವನ ನೋಟಕ್ಕೆ ಗದರುವ ದನಿಗೆ ಬೆಚ್ಚಿದ ಸರಯು ಮತ್ತೆ ತಟ್ಟೆಯ ಮುಂದೆ ಕುಳಿತಳು. ಅವಳು ತುತ್ತಿಡಲು ಆರಂಭಿಸಿದ ಮೇಲೆಯೇ ಸುಮಂತ ಅಲ್ಲಿಂದ ತೆರಳಿದನು. ಗಬಗಬನೆ ತಿನ್ನುತ್ತಿದ್ದ ಸರಯುವಿನ ಕಣ್ಣಿಂದ ನೀರು ದಳದಳನೆ ಸುರಿಯುತ್ತಿತ್ತು. ತಟ್ಟೆಯಲ್ಲಿ ಇದ್ದಷ್ಟನ್ನು ತಿಂದು ಮುಗಿಸಿದ ಸರಯು ಅವಳ ರೂಮಿಗೆ ಹೊರಟಳು. ಸುಮಂತ್ ಹಾಲಿನಲ್ಲಿಯೇ ಕುಳಿತಿದ್ದ. ಸರಯು ರೂಮಿಗೆ ಹೋಗುವಾಗ ಅವನ ಮುಂದೆಯೇ ಹೋಗಬೇಕಾಗಿತ್ತು. ಸರಯುವಿನ ತುಂಬು ಗೆನ್ನೆಗಳು ಕೆಂಪಗಾಗಿದ್ದು ಸುಮಂತನ ಗಮನಕ್ಕೆ ಬಂದಿತ್ತು. ಅವನ ಕಡೆ ನೋಡದೆ ಹೋಗುತ್ತಿದ್ದ ಸರಯುವಿನ ಬೆನ್ನ ಮೇಲೆಯೇ ನೆಟ್ಟಿತ್ತು ಸುಮಂತನ ನೋಟ. ಸುಮಂತನ ಕಡೆ ಕಣ್ಣು ಹಾಯಿಸದೇ ಇದ್ದರೂ ಸರಯುವಿಗೆ ಅವನ ನೋಟ ತನ್ನನ್ನೇ ಹಿಂಬಾಲಿಸುತ್ತಾ ಇದ್ದಿದ್ದು ಅರಿವಾಗಿತ್ತು. ರೂಮಿಗೆ ಬಂದ ಸರಯು ಬಾಗಿಲು ಮುಂದಕ್ಕೆ ಹಾಕಿ ಕಿಟಕಿ ಬಳಿ ನಿಂತು ಮೌನವಾಗಿ ಕಣ್ಣೀರು ಸುರಿಸುತ್ತಾ ನಿಂತಳು. ಸುಮಂತನ ಹಂಗಿನಲ್ಲಿ ಇದ್ದುದಕ್ಕಾಗಿಯೇ ಇಂದು ಅವನಿಂದ ಆ ಮಾತನ್ನು ಕೇಳಬೇಕಾಗಿ ಬಂತೆಂದು ತನ್ನ ಹಣೆಬರವನ್ನು ಹಳೆದುಕೊಳ್ಳುತ್ತಿದ್ದಳು. ಒಂದೆರಡು ನಿಮಿಷಗಳ ಬಳಿಕ ಅವಳ ಹೆಗಲ ಮೇಲೆಂದು ಕೈ ಬಿದ್ದಾಗ ಬೆಚ್ಚಿ ತಿರುಗಿ ನೋಡಿದಳು ಸರಯು. ಅಲ್ಲಿ ಲಕ್ಷ್ಮಿ ನಿಂತಿದ್ದರು. ಬೇಜಾರು ಮಾಡ್ಕೋಬೇಡ ಸರಿಯು. ಸುಮಂತನ ಮಾತು ಹೊರಟು ಅಷ್ಟೇ. ಮನಸ್ಸು ಚಿನ್ನದಂಥದ್ದು. ಈ ಮನೆ ಸ್ಥಿತಿ ಅವನನ್ನು ಈ ರೀತಿ ಮಾಡಿಬಿಟ್ಟಿದೆ ಎಂದವರು ಸಣ್ಣ ನಿಟ್ಟುಸಿರು ಬಿಟ್ಟು, ನಂದ ಗೋಕುಲದ ಹಾಗಿದ್ದ ಮನೆ ಕಣಮ್ಮ ಇದು. ಕಳೆದ 1.5 ವರ್ಷದಿಂದ ಸ್ಮಶಾನದ ಹಾಗಾಗೋಗಿದೆ. ಒಂದು ಅಪಘಾತ ಈ ಮನೆಯ ಎಲ್ಲ ಸಂತೋಷಗಳನ್ನು, ಮನೆಯ ಹಿರಿ ಮಗ ಹಿರಿ ಸೊಸೆಯನ್ನು ಬಲಿ ತೆಗೆದುಕೊಂಡ್ಬಿಡ್ತು. ಅವರ ಮಗು ಅಪ್ರಮೇಯನನ್ನು ತಬ್ಬಲಿ ಮಾಡಿಬಿಡ್ತು ಎಂದರು. ಇನ್ನೂ ಮಾತು ಮುಂದುವರಿಸುತ್ತಾ ಇದ್ದರೋ ಏನೋ. ಅಷ್ಟರಲ್ಲಿ ಬಾಗಿಲ ಬಳಿ ನೆರಳಾಡಿದಂತೆ ಅನಿಸಿತು ಇಬ್ಬರಿಗೂ. ಬಾಗಿಲು ತೆರೆದು ನೋಡಿದರೆ ಯಾರೂ ಕಾಣಿಸಲಿಲ್ಲ. ಅಚ್ಚರಿಯಿಂದ ಸರಿಯು ಲಕ್ಷ್ಮಿಯ ಮುಖ ನೋಡಿದಾಗ ಅವರ ಮುಖದ ಮೇಲೆ ಕಂಡ ಭಯದ ಛಾಯೆ ಸರಯುವಿನಲ್ಲಿ ಸಂಶಯದ ಬೀಜ ಬಿತ್ತಿತು. ನೀನು ನೋವಿನ ಮಾತ್ರೆ ತಗೊಂಡ್ಯಾ? ಸ್ವಲ್ಪ ಹೊತ್ತು ಮಲ್ಕೋ. ಚೈತಾಲಿನೂ ಕರ್ಕೊಂಬಂದು ಮಲಗಿಸ್ಕೊ. ನನಗೆ ಸ್ವಲ್ಪ ಕೆಲಸ ಇದೆ ಎಂದು ಮಾತೆ ಮರೆಸಿದ ಲಕ್ಷ್ಮಿ ಅಲ್ಲಿಂದ ಹೋದರು. ಚೈತಾಲಿಯನ್ನು ಹುಡುಕುತ್ತಾ ಬಂದ ಸರಿಯುವಿಗೆ ಲಕ್ಷ್ಮಿಯವರು ಸುಮಂತನ ಹತ್ತಿರ ಮಾತನಾಡುತ್ತಾ ಇರುವುದು ಕಂಡಿತು. ಸುಮಂತನ ಮುಖ ಗಂಭೀರವಾಗಿದ್ದರೆ ಲಕ್ಷ್ಮಿಯ ಮುಖ ಗಾಬರಿಯಿಂದ ಕೂಡಿತ್ತು. ಏನಿರಬಹುದೆಂಬ ಕುತೂಹಲವಿದ್ದರೂ ಸುಮಂತ್ ಕೆಲವು ನಿಮಿಷಗಳ ಹಿಂದೆ ಹೇಳಿದ ಮಾತು ಅವಳ ಹಿಂಜರಿಕೆಯನ್ನು ಹೆಚ್ಚಿಸಿತ್ತು. ಹೊರಗೆ ನಾಯಿಯ ಜೊತೆ ಆಟವಾಡುತ್ತಿದ್ದ ಚೈತಾಲಿಯನ್ನು ಕರೆಯಲು ಹೋದಳು. ಸುಬ್ಬಯ್ಯನವರು ಚೈತಾಲಿಗೂ ಟೈಗರ್ಗೂ ಫ್ರೆಂಡ್ಶಿಪ್ ಮಾಡಿಸುತ್ತಾ ಇದ್ದರು. ಟೈಗರ್ನ ನೋಡಿ ಭಯವಾದರೂ ಚೈತಾಲಿ ಅಲ್ಲೇ ಇದ್ದಿದ್ದರಿಂದ ಅವಳು ಅಲ್ಲಿಗೆ ಹೋದಳು. ಬನ್ನಿ ತಾಯಿ, ನೀವು ಇದ್ರ ಪರಿಚಯ ಮಾಡ್ಕೊಳ್ಳಿ. ಆವಾಗ ನಿಮ್ಮನ್ನು ನೋಡಿ ಇದು ಬೊಗಳಲ್ಲ ಎಂದು ಹೇಳಿದರು ಸುಬ್ಬಯ್ಯ. ಭಯದಿಂದ ದೂರ ನಿಂತ ಸರಿಯುವನ್ನು ಕಂಡು ಟೈಗರ್ ಗುರುಗುಟ್ಟಿತು. ಸುಬ್ಬಯ್ಯ ಅದಕ್ಕೆ ಸಮಾಧಾನ ಮಾಡುತ್ತಾ ಇವರು ಮನೆಯವರೇ ಅಂತ ಪರಿಚಯ ಮಾಡಿಸ್ತಾ ಇದ್ದ. ಒಂದು 30 ನಿಮಿಷ ಅದರ ಜೊತೆ ಕಳೆದಾಗ ಇಬ್ಬರ ಮಧ್ಯೆ ಸ್ನೇಹ ಬೆಳೆಯಿತು. ಚೈತಾಲಿ ಸರಿಯು ಟೈಗರ್ ಜೊತೆ ಆಟ ಆಡ್ತಾ ಇದ್ದಾಗ ಅರುಣ ಕೂಡ ಹೊರಗಡೆಯಿಂದ ಬಂದನು. ಓಹ್, ಸರಿಯು ಅವರಿಗೆ ಟೈಗರ್ ಫ್ರೆಂಡ್ ಆಗಿಬಿಟ್ನಾ ಎನ್ನುತ್ತಾ ಅವರ ಬಳಿಯಲ್ಲೇ ನಿಂತನು. ಸುಬ್ಬಯ್ಯ ಫ್ರೆಂಡ್ಶಿಪ್ ಮಾಡಿಸಿದ್ರು ನಸುನಗುತ್ತಾ ಹೇಳಿದಳು ಸರಿಯು. ಸರಿಯವರೇ, ಊಟ ಆಯಿತಾ? ಮಾತ್ರೆ ತಗೊಂಡ್ರಾ? ಏನಾದರೂ ನೋವಿದೆಯಾ? ಡಾಕ್ಟ್ರಿಗೆ ಬರೋಕ್ಕೇನಾದರೂ ಹೇಳಬೇಕಾ? ಕಾಳಜಿಯಿಂದ ಕೇಳಿದನು. ಬೇಡ ಬೇಡ, ಡಾಕ್ಟ್ರೆಲ್ಲ ಬರೋದೇನು ಬೇಡ. ಈಗ ನೋವು ಸಾಕಷ್ಟು ಕಡಿಮೆ ಆಗಿದೆ. ಮಾತ್ರೆ ತಗೊಳ್ತಾ ಇದ್ದೀನಲ್ಲ ಎಂದಳು.
ಅರುಣ್ಗೆ ಅವಳ ಸನಿಹ ಮಾತು ಎಲ್ಲ ತುಂಬ ಇಷ್ಟವಾಗತೊಡಗಿತ್ತು. ತಿಳಿ ನೀಲಿ ಬಣ್ಣದ ಸಿಂಪಲ್ ಕುರ್ತಾ, ಬಿಳಿ ಲೆಗಿನ್ಸ್, ಅರ್ಧ ಬೆನ್ನು ತುಂಬಿದ ನುಣುಪಾದ ಕೂದಲು, ಎರಡೂ ಕೈಗಳಲ್ಲಿ ಒಂಟಿ ಬೆಳೆ, ಕಿವಿಯಲ್ಲಿ ಚಿನ್ನದ ರಿಂಗ್, ಒಂಟಿ ಹರಳಿನ ಮೂಗುತಿ, ಕಾಡಿಗೆ ಹಚ್ಚಿದ್ದ ಅಗಲವಾದ ಕಣ್ಣುಗಳು, ಹಣೆಯ ಮೇಲಿದ್ದ ಪುಟ್ಟ ಬಿಂದಿ, ನಕ್ಕಾಗ ಎಡಕೆನ್ನೆಯಲ್ಲಿ ಬೀಳುವ ಆಳವಾದ ಗುಳಿ ಎಲ್ಲವೂ ಅವಳನ್ನು ಸುಂದರಿ ಎಂದು ಸಾರುತ್ತಿದ್ದವು. ಅವಳ ಬಳಿಯಲ್ಲೇ ಇರುವುದಕ್ಕಾಗಿಯೇ ಸುಮ್ಮನೆ ಇಲ್ಲದ ವಿಷಯಗಳನ್ನೆಲ್ಲ ಮಾತನಾಡತೊಡಗಿದನು. ಹಾಗೇ ಮಾತನಾಡುವಾಗ ಸರಿಯುವಿಗೆ ರಾಯರ ಫ್ಯಾಕ್ಟರಿಯಲ್ಲೇ ಕೆಲಸ ಸಿಕ್ಕ ವಿಷಯ ಕೇಳಿ ತುಂಬ ಸಂತೋಷವಾಯಿತು. ತನ್ನ ಮನಸ್ಸಿಗೊಪ್ಪಿರುವ ಸರಿಯುವನ್ನು ತನ್ನ ಬಾಳ ಸಂಗಾತಿಯನ್ನಾಗಿ ಮಾಡಿಕೊಂಡರೆ ಚೆನ್ನ ಎನಿಸಿತು. ಸರಿಯು ಸ್ವಲ್ಪ ಹೊಂದಿಕೊಂಡ ಮೇಲೆ ಈ ವಿಷಯದ ಬಗ್ಗೆ ಮಾತನಾಡೋಣ ಎಂದುಕೊಂಡಾಗ ಅವನ ಮನಸ್ಸು ಪ್ರಸನ್ನತೆಯಿಂದ ತುಂಬಿ ಹೋಗಿತ್ತು. ಸರಯುವಿಗೂ ಕೂಡ ಏನೂ ಅಭ್ಯಂತರವಿರಲಾರದು ಎಂದು ತನ್ನಷ್ಟಕ್ಕೆ ತಾನೇ ನಿಶ್ಚಯ ಮಾಡಿಕೊಂಡನು. ಇತ್ತ ಸರಿಯೂ ಕೂಡ ಅರುಣನಲ್ಲಿ ಒಬ್ಬ ಒಳ್ಳೆಯ ಗೆಳೆಯನನ್ನು ಕಂಡಿದ್ದಳು. ಅಪಾಯದಲ್ಲಿದ್ದ ತನ್ನನ್ನು ಕಾಪಾಡಿ ಒಂದು ನೆಲೆ ಸೇರುವಂತೆ ಮಾಡಿದ ಅರುಣನ ಮೇಲೆ ಅವಳಿಗೆ ಅಭಿಮಾನ ಬೆಳೆದಿತ್ತು. ಅರುಣನ ಜೊತೆ ನಗುನಗುತ್ತಾ ಮಾತನಾಡುತ್ತಾ ಬರುತ್ತಿದ್ದವಳನ್ನು ನೋಡಿ ಒಂದು ಜೊತೆ ಕಣ್ಣುಗಳು ಮೆಚ್ಚುಗೆ ಸೂಸಿದರೆ ಮತ್ತೊಂದು ಜೊತೆ ಕಣ್ಣುಗಳು ಕೆಂಡ ಕಾರುತ್ತಿದ್ದವು. ಮತ್ತೆ ರಾತ್ರಿ ಮಲಗಿದಾಗ ಅದೇ ಕನಸಿನ ಪುನರಾವರ್ತನೆ. ನನ್ನ ಚಿಂತೆ ಬಿಟ್ಬಿಡು ಮಗು, ಈ ರಾಕ್ಷಸದಿಂದ ತಪ್ಪಿಸ್ಕೋ, ಇಲ್ಲಿಂದ ಓಡು ಹೋಗು ಎನ್ನುತ್ತಿರುವ ಮಧ್ಯವಯಸ್ಕ, ಓಡುತ್ತಿರುವ ಯುವತಿ, ಝೆಲ್ಲನೆ ಚಿಮ್ಮಿದ ರಕ್ತ. ಅಪ್ಪಾಜಿ ಎಂದು ಚೀರುತ್ತಾ ಎದ್ದು ಕುಳಿತಳು ಸರಿಯು. ಮೈಯೆಲ್ಲ ಬೆವರಿನಿಂದ ತೊಯ್ದು ಹೋಗಿತ್ತು. ಒಂದು ಲೋಟ ನೀರು ಕುಡಿದು ಕಿಟಕಿಯ ಬಳಿ ಬಂದು ನಿಂತಳು. ಹೊರಗಿನ ದೃಶ್ಯಗಳೇನೂ ಕಾಣದಂಥ ಕತ್ತಲು. ಯಾವುದೋ ಕೀಟಗಳು ಗುಯ್ಗುಡುವ ಸದ್ದು ಬಿಟ್ಟರೆ ಮತ್ತೆಲ್ಲ ನಿಶ್ಶಬ್ದ. ಆ ಕತ್ತಲಿಗೆ ಕಣ್ಣು ಹೊಂದಿಕೊಂಡಾಗ ಆ ಕತ್ತಲಲ್ಲಿ ಯಾರೋ ನಡೆದಾಡುವ ಸದ್ದು ಕೇಳಿತು. ಭಯಗೊಂಡ ಸರಿಯು ಮತ್ತೆ ಮಂಚದ ಬಳಿ ಬಂದು ಮಲಗಿದಳು. ಭಯಕ್ಕೆ ಎಷ್ಟೋ ಹೊತ್ತು ನಿದ್ರೆ ಸುಳಿಯಲಿಲ್ಲ. ತನ್ನೆದೆಯ ಬಡಿತ ತನಗೇ ಕೇಳುವಷ್ಟು ಜೋರಾದಾಗ ಹನುಮಾನ್ ಚಾಲೀಸ ಹೇಳಿಕೊಳ್ಳುತ್ತಾ ಕಣ್ಣು ಮುಚ್ಚಿ ಮಲಗಲು ಯತ್ನಿಸಿದಳು ಸರಿಯು. ಇಂದಿಗೆ ಇಲ್ಲಿನ ಸಂಚಿಕೆ ಮುಗಿಯಿತು. ಮುಂದಿನ ಕತೆ ಮುಂದಿನ ಸಂಚಿಕೆಯಲ್ಲಿ. ಸಂಚಿಕೆ ಪ್ರಕಟವಾದ ಕೂಡಲೇ ನೋಟಿಫಿಕೇಷನ್ ನಿಮಗೆ ಬರಬೇಕು ಅಂದರೆ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಥೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಈ ಪ್ರಯತ್ನವನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.